ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮವನೇ ಆದ ಬೆಂಗಳೂರು ನಾಗೇಶ್ ಮಾಡುವ ನಮಸ್ಕಾರಗಳು. ನಾನು ಕನ್ನಡ ಇಂಡಸ್ಟ್ರಿಗೆ ಬಂದು 63 ವರ್ಷ ಆಗಿದೆ. ಸುಮಾರು ಒಂದು 200 ಚಿತ್ರಗಳ ಮೇಲೆ ಮಾಡಿದ್ದೀನಿ. ಈಗ ನನಗೆ 88 ವರ್ಷ 8 ತಿಂಗಳು. ಈ ಡಿಸೆಂಬರ್ಗೆ 89 ಆಗುತ್ತೆ. ಈ ದೇಹಕ್ಕೆ ವಯಸ್ಸಾಗಿದೆ, ಮನಸ್ಸಿಗೆ ವಯಸ್ಸಾಗಿಲ್ಲ, ಅದು ಇನ್ನೂ ಯಂಗಾಗೇ ಇದೆ. ಬರೀ ಚಿತ್ರರಂಗ ಮಾತ್ರ ಅಂದರೆ ಸುಮಾರು ಒಂದು 100 ಸೀರಿಯಲ್ಗಳಲ್ಲೂ ಪಾತ್ರ ಮಾಡಿದ್ದೀನಿ. ದೇವರು ನನಗೆ ಆರೋಗ್ಯ ಕೊಟ್ಟಿದ್ದಾನೆ, ನೆಮ್ಮದಿ ಕೊಟ್ಟಿದ್ದಾನೆ, ಉತ್ಸಾಹ ಕೊಟ್ಟಿದ್ದಾನೆ, ನಿಮ್ಮ ಅಭಿಮಾನಿಗಳು ಕೊಟ್ಟಿದ್ದಾನೆ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಸೊ ಇವತ್ತು ಅನಿರೀಕ್ಷಿತವಾಗಿ ಮುತ್ತಯ್ಯ ಚಿತ್ರ ನೋಡೋ ಅವಕಾಶ ನಮಗೆ ಸಿಕ್ತು. ನಿಜವಾಗಲೂ ಹೇಳಬೇಕು ಅಂತಂದರೆ ಬಹಳ ವರ್ಷಗಳಾಗಿ ಹೋಗಿತ್ತು ಈ ಥರ ಪಿಕ್ಚರ್ ನೋಡಿ. ಏಕೆಂದರೆ ಒಂದೊಂದು ಸೀನು ಕೂಡ ಮನಸ್ಸು ಎಳೆಯುತ್ತೆ, ಹೊಸತನ ಇದೆ ಇದರಲ್ಲಿ. ಹಳೆಯದು ನಾವು ಬರೀ ಫೈಟಿಂಗು, ಡ್ಯಾನ್ಸು, ಅವು ಇವು ನೋಡಿ 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 ಬೇಜಾರಾಗಿ ಹೋಗಿತ್ತು. ಇವತ್ತು ಒಂದು ಹೊಸ ಸಿನಿಮಾ, ಅದು ಎಂಜಾಯ್ ಮಾಡಿದ್ರು ನಾವು. ಏಕೆಂದರೆ ಪಿಕ್ಚರ್ ಬರೀ ನೋಡೋದಲ್ಲ, ಅದನ್ನು ನೋಡಿ ಅದನ್ನು ನಾವು ಕಲಿಬೇಕಾದ್ದು ಬೇಕಾದಷ್ಟಿದೆ. ಚಿತ್ರ ನಿಜವಾಗಲೂ ಯಶಸ್ಸಾಗುತ್ತೆ. 100 ದಿವಸ ಅಲ್ಲ, ಸಿಲ್ವರ್ ಜೂಬ್ಲಿ ಕಂಡ್ರು ಕಳ್ಬೋದು. ದೇವರು ಆ ರೀತಿಯ ಪ್ರೊಡ್ಯೂಸರ್ಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ. ಸನ್ ಆಫ್ ಮುತ್ತಣ್ಣ ಹೆಸರು ಬಹಳ ಚೆನ್ನಾಗಿದೆ. ಈ ಚಿತ್ರದ ಶೀರ್ಷಿಕೆಯೇ ಒಂದು ಆಕರ್ಷಕವಾಗಿದೆ. ನಮ್ಮ ನಿರ್ಮಾಪಕರು ಶಾಂತಮೂರ್ತಿಯವರು ಭಾಳ ಒಂದು ಕಷ್ಟಪಟ್ಟು ಒಂದು ಎಲ್ಲ ಕಲಾವಿದರನ್ನು ಸೇರಿಸಿದ್ದಾರೆ. ಅದರಲ್ಲೂ ಶ್ರೀಕಾಂತ್ ಅವರ ನಿರ್ದೇಶನ ಬಹಳ ಅತ್ಯದ್ಭುತವಾಗಿದೆ. ನಾನು ಸಾಂಗ್ಗಳಲ್ಲಿ ಕೇಳಿದೆ ಮತ್ತು ಸಿನಿಮಾನೂ ನೋಡಿದೆ. ಇನ್ನು ತಾಂತ್ರಿಕತೆಯಲ್ಲೇ ಯಾರೂ ಮಾತಾಡೋಂಗಿಲ್ಲ. ಕ್ಯಾಮ್ರಾ ವರ್ಕ್ ಭಾಳ ತುಂಬ ಚೆನ್ನಾಗಿದೆ, ಸಂಗೀತ ನಿರ್ದೇಶನ ಚೆನ್ನಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇವರಾಜರವರ ಪುತ್ರ ಪ್ರಣಮ್ ಅವರು ಭಾಳ ಅದ್ಭುತವಾಗಿ ನಟಿಸಿದ್ದಾರೆ. ಅದನ್ನು ಯಾಕೆಂದರೆ ನಾವು ಅವ್ರ ತಂದೆಯವ್ರ ಜೊತೆಲೆಲ್ಲ ಪಾತ್ರ ಮಾಡಿದ್ವಿ, ದೇವರಾಜ್ ಅವ್ರ ಜೊತೆಲಿ, ಇವ್ರ ಜೊತೆಲೂ ಪಾತ್ರ ಮಾಡಿದ್ವಿ. ನೋಡಿ, ಕಲಾವಿದರ ಹೊಟ್ಟೆಯಲ್ಲಿ ಕಲಾವಿದರೇ ಹುಟ್ಟುತ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಪ್ರಣವ್ ಅವರು ಭಾಳ ಅದ್ಭುತವಾಗಿ ನಟಿಸಿದ್ದಾರೆ. ಮತ್ತು ನಾಯಕಿ ಪಾತ್ರ ಮಾಡೋರು ಅವರು ಸಹಿತ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ರಂಗಾಯಣ ರಘು, ಆತ ಒಂದು ಅದ್ಭುತ ಕಲಾವಿದ. ಹವ್ಯಾಸಿ ರಂಗಭೂಮಿಯಲ್ಲಿ, ವೃತ್ತಿ ರಂಗಭೂಮಿಯಲ್ಲಿ ಎಲ್ಲ ಬಹಳ ಒಂದು ಅಭಿನಯ, ಅದನ್ನೇ ಒಂದು ಜೀವನವಾಗಿಸ್ಕೊಂಡು ಬಂದವರು. ಮತ್ತು ಅವರು ಯಾವುದೇ ಒಂದು ಪಾತ್ರ ಕೊಟ್ಟರು ಸಹಿತ ಅದಕ್ಕೊಂದು ವೈಶಿಷ್ಟ್ಯತೆಯಿಂದ, ಅದಕ್ಕೊಂದು ಪ್ರಾಮಾಣಿಕತೆಯಿಂದ ಅದನ್ನು ನ್ಯಾಯ ಸಲ್ಲಿಸ್ತಾರೆ. ನಮ್ಮ ರಂಗಾಯಣ ರಘುವರು ಭಾಳ ಅತ್ಯದ್ಭುತವಾದ. ಒಟ್ಟಿನಲ್ಲಿ ಟೋಟಲಾಗಿ ಹೇಳಬೇಕು ಅಂದರೆ ಈ ಸಿನಿಮಾ ಒಂದು ಅತ್ಯದ್ಭುತ. ನಮ್ಮ ಅಭಿಮಾನಿ ಅನ್ನದಾತರುಗಳು ನಮ್ಮ ಈ ಕನ್ನಡ ಚಿತ್ರಗಳಿಗೆ ಹೆಚ್ಚಿಗೆ ನೀವು ಪ್ರೋತ್ಸಾಹ ಕೊಡಬೇಕು. ಅಲ್ಲದೆ ನಮ್ಮ ಸರ್ಕಾರದವರು ಈಗ ಎಲ್ಲ ಟಿಕೆಟ್ ಬೆಲೆ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ, 200 ರೂಪಾಯಿ ಮಾಡಿದ್ದಾರೆ. ಎಲ್ಲರಿಗೂ ನಮ್ಮ ಪ್ರೇಕ್ಷಕರಿಗೆ, ಅನ್ನದಾತರಿಗೆ ಕೈಗೆಟುಕುವಂಥ ಒಂದು ದರವನ್ನು ನಿಗದಿ ಮಾಡಿದ್ದಾರೆ. ನಿಮಗೂ ಅನುಕೂಲ ಆಗುತ್ತೆ. ನೀವು ನಿಮ್ಮ ಕುಟುಂಬ ಪರಿವಾರ ಸಮೇತರಾಗಿ ಬಂದು ಮಕ್ಕಳು ಅಂದರೆ ಈ ಚಿತ್ರ ಇದೆಯಲ್ಲ, ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ಚೆನ್ನಾಗಿ ನೋಡ್ಬೋದು. ಆಮೇಲೆ ಈ ಚಿತ್ರದಲ್ಲಿ ಕಥೆ ಇದೆಯಲ್ಲ, ಒಂದು ಯೌವನದಲ್ಲಿ ಆಗುವ ತುಡಿತ ಇದೆ, ಪ್ರೀತಿ, ಪ್ರೇಮ, ವಿಶ್ವಾಸ, ಅದು ವಿಭಿನ್ನವಾಗಿದೆ. ಪ್ರೀತಿ ಪ್ರೇಮ ಅನ್ನೋದು ವಿಭಿನ್ನವಾಗಿದೆ. ಅದನ್ನು ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದು ನಮ್ಮ ನಾಯಕ ತೊಳ್ಳಾಡ್ತಿರ್ತಾನೆ. ಅದಕ್ಕೆ ಹೇಗೆ ಉತ್ತರ ಸಿಗತ್ತೆ ಅನ್ನೋದು ನೀವೇ ನೋಡಿದಿರಿ, ನೀವು ನೋಡಿ ಗೊತ್ತಾಗತ್ತೆ. ಮತ್ತು ಅದ್ಭುತವಾದ ಚಿತ್ರ ಇದು ಸನ್ ಆಫ್ ಮುತ್ತಣ್ಣ. ಅಭಿಮಾನಿಗಳೇ, ನೀವೆಲ್ಲ ಥಿಯೇಟ್ರಿಗೆ ಬಂದು ಈ ಚಿತ್ರನ ನೋಡ್ತಿರಲ್ವ? ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸನ್ ಆಫ್ ಮುತ್ತಣ್ಣ
ಒಂದು ತಂದೆ ಮಗನ ಬಾಂಧವ್ಯನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಕ್ಯೂಟಾಗಿ ತೋರಿಸಿದ್ದಾರೆ ಆ್ಯಂಡ್ ಇಮೋಷ್ನಲ್ ಕೂಡ. ಆ್ಯಂಡ್ ಖುಷಿ ರವಿ ಅವರು ಮತ್ತು ಪ್ರಣಮ್ ಸರ್ ಅವರ ಜೋಡಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಸಾಂಗ್ಸ್ ಚೆನ್ನಾಗಿದೆ. ಆ್ಯಂಡ್ ಆ್ಯಸ್ ಆಲ್ವೇಸ್ ಖುಷಿ ರವಿ ಅವರ ಪರ್ಫಾರ್ಮೆನ್ಸ್ ಹೇಳೋದೇ ಬೇಡ, ವೆರಿ ನ್ಯಾಚುರಲ್ ಆ್ಯಂಡ್ ಬ್ಯೂಟಿಫುಲ್.